ಸರ್ ಬಿ ಸಿ ಪಾಟೀಲ್ ಅವರು 23 ವರ್ಷಗಳ ಕಾಲ ಸುದೀರ್ಘವಾಗಿ ದಕ್ಷ ಪ್ರಾಮಾಣಿಕವಾಗಿ ಅಧಿಕಾರವನ್ನು ಪೊಲೀಸ್ ಇಲಾಖೆಯಲ್ಲಿ ಛಾಪನ ಮೂಡಿಸ್ತೀರಿ. ಎಸ್ ಎಂ ಕೃಷ್ಣ ಅವರ ಒಂದು ಸರ್ಕಾರದಲ್ಲೇ ಒಂದು ಆದೇಶ ಬರುತ್ತೆ, ಇಲಾಖೆಯಲ್ಲಿ ಇರತಕ್ಕಂತಹ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಬಾರ್ದು ಅಂತಕ್ಕಂಥದ್ದು. ಆ ಟೈಮಲ್ಲಿ ತಾವು ಒಂದು ಸಡನ್ನಾಗಿ ಡಿಸಿಷನ್ ತೊಗೋತೀರಿ, ಸೊ ಐ ಕ್ವಿಟ್ ದ ಜಾಬ್ ಅಂತ. ಅಲ್ಲಿಂದ ಆದ ತಕ್ಷಣ ಸಡನ್ನಾಗಿ ಪೊಲಿಟಿಕ್ಸ್ಗೆ ಎಂಟ್ರಿ ಆಗ್ತೀರಿ. ಸೊ ಈ ಒಂದು ನಿರ್ಧಾರ ಮುಂಚಿತವಾಗಿತ್ತಾ? ಆಮೇಲೆ ಸಿನಿಮಾಗೆ ಬರಲಿಕ್ಕೆ ಏನು ಮೋಟಿವೇಶನ್ ಸರ್ ಅದು? ಇಲ್ಲ, ನಾನು 25 ವರ್ಷ, 23 25 79 to 2003 ಓಕೆ ಇದ್ದಿದ್ದು. ನಾನು 93ಯಲ್ಲಿ ಸಿನಿಮಾ ಭೂಮಿಗೆ ಬಂದೆ. ಹೌದು. ನನಗೆ ಹಳ್ಳಿ ನಾಟಕ ಮಾಡಿ ಒಂಥರ ಅಭ್ಯಾಸ ಅಂದರೆ ಖುಷಿ. ಏನೋ ಹಳ್ಳಿಯಲ್ಲಿ ಕಲಾವಿದನಾಗಿ ಮಿಂಚಿದ್ರೆ ಎಷ್ಟು ಪಾಪ್ಯುಲರ್ ಆಗ್ತೀವಿ ಹಾಗೆ ಹೀಗೆ ಅಂತ. ಚಿಕ್ಕವನಿದ್ದಾಗಿಂದ ನನಗೇನೋ ನಾಟಕ ಮಾಡಬೇಕು ಅಂತ ಆಸೆ. ಆದರೆ ನಮ್ಮ ಮನೆಯಲ್ಲಿ ಕಳಿಸ್ತಾ ಇರಲಿಲ್ಲ. ಯಾಕೆಂದರೆ ಈ ನಾಟಕಗಳು ಮಾಡೋಕ್ಕೆ ಹೋದರೆ, ಸಿನಿಮಾ ಮಾಡೋಕ್ಕೆ ಹೋದರೆ ಮಕ್ಕಳು ಹಾಳಾಗಿ ಹೋಗ್ತಾರೆ, ಬೀಡಿ ಸಿಗರೇಟ್ ಸೇದೋದು ಕಲಿತಾರೆ, ಕೆಟ್ಟ ದುಶ್ಚಟಗಳಿಗೆ ಬಲಿಯಾಗ್ತಾರೆ ಅಂತ ನಮ್ಮ ಕಡೆ ಭಾವನೆ. ಹಾಗಾಗಿ ನನಗೆ ನಾಟಕ ಮಾಡೋಕ್ಕೆ ಬಿಡಲಿಲ್ಲ ಅವರು. ಚಿಕ್ಕವನಿದ್ದಾಗ ನಾನು ನಮ್ಮೂರಲ್ಲಿ ಅವಾಗ ಒಂದು ಕುರುಕ್ಷೇತ್ರ ನಾಟಕ ಮಾಡಿದರು. ಅದರಲ್ಲಿ ನನಗೆ ಅಭಿಮನ್ಯು ಪಾತ್ರ ಮಾಡಿ ಅಂತ ಹೇಳಿದರು. ನಾನು ಮಾಡಬೇಕು ಅಂದರೆ ನಮ್ಮ ತಂದೆ ತಾಯಿ ಬಿಡಲಿಲ್ಲ. ಆದರೂ ಕದ್ದು ಹೋಗಿ ಒಂದು 2-3 ಸರಿ ರಾತ್ರಿ ಪ್ರಾಕ್ಟೀಸ್ಗೆ ಹೋದೆ. ಬಂದು ಹೊರಗೆ ಮಲ್ಕೊಂಡಿದ್ದೆ. ಗೊತ್ತಾದ್ಮೇಲೆ ಚೆನ್ನಾಗಿ ಹೊಡೆದ್ಮೇಲೆ ಅದು ಬಿಟ್ಟೆ. ಆದರೆ ಅದು ಎಲ್ಲೋ ಒಂದು ಕಡೆ ಮನಸ್ಸಲ್ಲಿತ್ತು, ಓಕೆ ನಾಟಕ ಮಾಡಬೇಕು ಅಂತ. ಸೊ ಒಂದು ಸರಿ ಸೆಕೆಂಡ್ ಇಯರ್ BA ಓದ್ತಾ ಇದ್ದೆ, ರಜಾಕ್ಕೆ ಬಂದಿದ್ದೆ. ನಾನು ಊರಿಗೆ ಹೋಗಿದ್ದೆ. ರಜೆ ಹೋದಾಗ ಈ ಹಳ್ಳಿಗಳಲ್ಲಿ ನಾಟಕ ಮಾಡ್ತಾರೆ. ನಮ್ಮೂರಲ್ಲಿ ಸೌಭಾಗ್ಯಲಕ್ಷ್ಮಿ ಅನ್ನೋಂಥ ನಾಟಕ ಮಾಡ್ತಾಯಿದ್ರು. ಓಕೆ. ಅದರಲ್ಲಿ ಒಂದು ನಾಗೇಶ್ ಪಾತ್ರ ಮಾಡೋಂಥವನು, ಅವನು ಹೊಸ್ತ ಮದುವೆ ಆಗಿತ್ತು. ಇನ್ನೊಂದು 10 ದಿವಸ ನಾಟಕ ಇದ್ದ ಪಾತ್ರ ಕೈ ಕೊಟ್ಟು ಹೋಗ್ಬಿಟ್ಟ. ಓಕೆ. ಆಮೇಲೆ ನನಗೆ ಕೇಳಿದ್ರು, ನೀವು ಮಾಡ್ತೀರದು. ನನಗೆ ರೋಗಿ ಬಯಸಿದ್ದು ಹಾಲು ನನಗೆ ಇತ್ತು, ನಾನು ಮಾಡ್ತೀನಿ ಅಂದೆ. ಅವಾಗ ನಮ್ಮ ಮನೇಲಿ ಏನು ಬೇಡ ಅಂತ ಹೇಳಲಿಲ್ಲ. ಮನೆಯಲ್ಲಿ ಒಪ್ಪಿಗೆ ಕೊಟ್ಟರು. ಒಳ್ಳೆಯ ಅವಕಾಶ ಬಂದಿದೆ, ದೊಡ್ಡವನಾಗಿದೆ, ಮಾಡಿದೆ. ಅದು ಭಾಳ ಫೇಮಸ್ ಆಗೋಯ್ತು. BC ಪಾಟೀಲ್ ಬಸವನಗೌಡ ಅಂತಾರೆ, ಅವಾಗ BC ಪಾಟೀಲ್ ಅಂತ ಅಂತಿದ್ದಿಲ್ಲ. ಅಲ್ಲಿ ಹಳ್ಳಿಗಳಲ್ಲಿ ಬಸವನಗೌಡ ಅಂತಲೇ ಕರೆಯೋದು. ಭಾಳ ಚಲೋ ಮಾಡಿದ್ರು, ಭಾಳ ಪಾತ್ರ ಬರೋಬ್ಬರಿ ಮಾಡ್ಯಾರ ಅಂತ ಹಳ್ಳಿಗಳಿಗೆಲ್ಲ ಫೇಮಸ್ ಆಯ್ತು. ಭಾರಿ ಮಾಡಿ ಏನಪ್ಪ, ಭಾರಿ ಮಾಡಿ ನಮ್ಮ ಕಡೆ ಒಂದೊಂದು ಡೈಲಾಗ್ ಬರುತ್ತಲ್ಲ, ಏನ್ರಿ ಏನು ಪಾತ್ರ ಮಾಡ್ತಾರೆ ಅವ್ರ ಆ ಥರ ಅಂತ. ಆ ಪಾತ್ರದ ಒಂದೆರಡು ಏನಾದರೂ ತುಣುಕು ಏನಾದರೂ ನೆನಪಿದ್ರೆ? ಮರ್ತು ಹೋಗಿದೆ ನನಗೆ. ವಿಲನ್ ಪಾತ್ರ ಅದು ಸೌಭಾಗ್ಯಲಕ್ಷ್ಮಿ ನಾಟಕ. ಅದಾದಮೇಲೆ ಡಿಗ್ರಿ ಮುಗಿಸಿದೆ. ಡಿಗ್ರಿ ಮುಗಿಸಿದ ಮೇಲೆ ಊರಿಗೆ ಹೋದೆ. 1 ವರ್ಷ ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜಾಬ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ 78ಅಲ್ಲಿ ಕಾಲ್ ಆಗುತ್ತೆ. 78ಅಲ್ಲಿ ಕಾಲ್ ಆಗುತ್ತೆ. 79 ಜಾಯ್ನ್ ಆಗ್ತೀನಿ. 77 ಡಿಗ್ರಿ ಕಂಪ್ಲೀಟ್ ಆಗುತ್ತೆ. ಆ ಟೈಮಲ್ಲಿ 78ಅಲ್ಲಿ ನಮ್ಮೂರಲ್ಲಿ ಒಂದು ಕುರುಕ್ಷೇತ್ರ ನಾಟಕ ಮಾಡ್ಬೇಕು. ನನಗೆ ಇದು ಇತ್ತು, ಹಿಂದೆ ಬಿಟ್ಟಂಥ ನಾಟಕ ಮಾಡ್ಬೇಕು. ಪ್ರಾರಂಭ ಮಾಡಿ ಅವಾಗ ನಾನು ಈ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ ತಯಾರಾಗ್ತಾ ಇದ್ದೆ. ಒಳ್ಳೆ ಎಕ್ಸರ್ಸೈಸ್ ಮಾಡೋದು, ವ್ಯಾಯಾಮ ಮಾಡೋದು, ಫಿಸಿಕ್ ಫಿಟ್ ಅಂತ, ಭೀಮನ್ ಪಾತ್ರ ಮಾಡಬೇಕು ಅಂತ ಆಸೆ. ಆವಾಗ ಕುರುಕ್ಷೇತ್ರ ನಾಟಕ ಮಾಡಿ ಮತ್ತೆ ನಾನು ಭೀಮನ್ ಪಾತ್ರ ಮಾಡಿದೆ. ಅದು ಕೂಡ ಭಾಳ ಫೇಮಸ್ ಆಯಿತು. ಆ ಪಾತ್ರಕ್ಕೆ ಹೇಳಿ ಮಾಡಿಸಿರ್ತಕ್ಕಂಥ ಫಿಸಿಕಲ್ ಫಿಟ್ ತಾವು ಭೀಮನ್ ಪಾತ್ರ ಮಾಡಿದೆ. ಅಲ್ಲಿಂದ ಆಸೆ ಆಗಿ ಇದು ನನ್ನ ಆಸೆ ಈಡೇರಿಸ್ಕೊಂಡೆ. ಅದಾದಮೇಲೆ 78ಅಲ್ಲಿ ಕಾಲ್ ಫಾರ್ಮ್ ಮಾಡಿದರು. 79ಅಲ್ಲಿ ಪೊಲೀಸ್ ಇಲಾಖೆಗೆ ಜಾಯ್ನ್ ಆದೆ. ಜಾಯ್ನ್ ಆದಮೇಲೆ 1 ವರ್ಷ ಪೊಲೀಸ್ ಟ್ರೈನಿಂಗ್ ಕಾಲೇಜು. ಒಂದು 80ನೇ ಇಸ್ವಿಯಲ್ಲಿ ತಿಪ್ಟೂರಲ್ಲಿ ಪ್ರೊಬೇಷನರ್, ತುಮಕೂರು ಡಿಸ್ಟಿಕ್ಕು. ಅಲ್ಲಿಂದ 81ಕ್ಕೆ ಬಳ್ಳಾರಿ ಜಿಲ್ಲೆ ಕುರುಗೋಡಿಗೆ ಹೋದೆ. 81ರಿಂದ 83 ಕುರುಗೋಡಲ್ಲಿ ಸಬ್ ಇನ್ಸ್ಪೆಕ್ಟರ್. ನಾವೆಲ್ಲ ಭಾಳ ದೊಡ್ಡ ಟೆರರ್ ಸಬ್ ಇನ್ಸ್ಪೆಕ್ಟ್ರು ನಾವು. ನಮಗೆ ಅವಾಗ ಏನಂದರೆ, ಅಲ್ಲಿ ಒಬ್ಬರು ಮಂಟೂರ್ ಅಂತ ಸಬ್ ಇನ್ಸ್ಪೆಕ್ಟರ್ ಇದ್ದರು. ಅವರು ಭಾಳ ಒಳ್ಳೆ ಹೆಸರು ಮಾಡಿದರು. ಮಂಟೂರ್ ಅವ್ರನ್ನ ಮೀರಿಸ್ಬೇಕು ಅನ್ನೋಂಥದ್ದು ಒಳ್ಳೆ ಹೆಸರು ಮಾಡಿ ಸೀನಿಯರ್ನ ನೀವು ಅಂದರೆ ಫೀಲ್ಡಲ್ಲಿ ಅವ್ರನ್ನ ಮಾದರಿಯಾಗಿ ತಗೊಂಡಿದ್ದು, ರೋಲ್ ಮಾಡೆಲ್ ಆಗಿ ತಗೊಂಡಿದ್ದು. ಓಕೆ ಸರ್. ಸೊ ಹಾಗೆ ನನಗೆ ಕೊಂಡ ಬಿಟ್ಟ ಸಿಂಹ ಅನ್ನೋರು ತೆಲುಗು ಅಲ್ಲಿ ಜಾಸ್ತಿ, ಅಂದರೆ ಕಾಡು ಬಿಟ್ಟಂಥ ಸಿಂಹ ಥರ ಇವರು ಅಂತ. ಅವಾಗ ಭಾಳ ಟೆರರ್, ಏನು ಅಲ್ಲಾಡಿಸ್ಬಿಟ್ಟಿದ್ದೆ. ಕುರುಗೋಡ್ ಅಂದರೆ ಇಟ್ಸ್ ಅ ವೆರಿ 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 ಟಫ್ ಪೊಲೀಸ್ ಸ್ಟೇಷನ್. ನನಗೆ ಅಲ್ಲಿ ಪೋಸ್ಟಿಂಗ್ ಮಾಡ್ಬೇಕಾದ್ರೆ ಚೋಪ್ರಾ ಅಂತ ಇದ್ದರು. ಓಕೆ. ಅವರು ಕರೆದು ಹೇಳಿದರು, ಇದು ಭಾಳ ಟಫ್ ಪ್ಲೇಸು, ಸರ್ವೈವ್ ಆಗೋದು ತುಂಬ ಯು ಶುಡ್ ಹ್ಯಾಂಡಲ್ ಇಟ್ ಅಂತ ಹೇಳಿದರು. ಸೊ ಅವಾಗ ಹೋಗಿ ಐ ಟುಕ್ ಇಟ್ ಎ ಚಾಲೆಂಜ್. ಅದನ್ನು ಅಲ್ಲಿ ಒಬ್ಬ ನಮ್ಮ ಕಾನ್ಸ್ಟೇಬಲ್ ಸಮನ್ಸ್ ಸರ್ವ್ ಮಾಡೋಕ್ಕೆ ಹೋದಾಗ ಅವ್ನ ಕೈಯೇ ಕಡಿದ್ಬಿಟ್ಟಿದ್ರು. ಶಿವರಾಮ್ ರೆಡ್ಡಿ ಅಂತ, ಐ ರಿಮೆಂಬರ್ಡ್ ಇಸ್ ನೇಮ್. ಅಂಥ ಒಂದು ಹಳ್ಳಿ, ಏಳ್ಬೆಂಚಿ ಅನ್ನೋಂಥ ಒಂದು ಗ್ರಾಮ. ಸೊ ಈ ರೀತಿ ಭಾಳ ಅನಾಗರಿಕತೆ. ಅಂದರೆ ಅವಾಗ ಅಷ್ಟು ಅಲ್ಲಿ ಎಜುಕೇಷನ್ ಕಡಿಮೆ ಇತ್ತು. ಆಂಧ್ರ ಬಾರ್ಡ್ರ್, ಆಂಧ್ರ ಇನ್ಫ್ಲೂಯೆನ್ಸ್ ಜಾಸ್ತಿ ಅಲ್ಲಿ. ಸೊ ಅಲ್ಲಿ ಭಾಳ ಟೆರರ್ ಆಗಿದ್ದೆ. ಅಲ್ಲಿಂದ ನೆಕ್ಸ್ಟು 83ರಲ್ಲಿ ನನಗೆ
ಕಂಪ್ಲಿ ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆ ಆಯಿತು, ಹೊಸಪೇಟೆ ತಾಲೂಕು. ಅಲ್ಲಿ 1 ವರ್ಷ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಮಾಡುವಾಗ ನಾವು ಒಂದು ನಟರಾಜ್ ಕಲಾ ವಿಜಯ ಸಂಘ ಅಂತ ಇತ್ತು. ಓಕೆ ಸರ್. ಅಲ್ಲಿ ರುದ್ರಯ್ಯನವರು ಅಂತ ಇದ್ದರು, ಅವರು ಕಲಾವಿದರು. ಅವ್ರು ಹೇಳಿದ್ರು, ಇಲ್ಲ ನೀವು ನಾಟಕ ಮಾಡ್ತೀರಿ ಅಂತ ಕೇಳಿದ್ದೀನಿ, ನೀವು ನಮ್ಮೂರ ಒಂದು ನಾಟಕ ಮಾಡಬೇಕು ಅಂತ. ಓಕೆ. ಆವಾಗ ಆಯಿತು ಅಂಥೇಳಿ ಮತ್ತೆ ಅದೇ ಕುರುಕ್ಷೇತ್ರ ನಾಟಕ ನಾನು ಪ್ರಾರಂಭ ಮಾಡಿದೆ, ಕಂದಗಾಲ ಹನುಮಂತರಾಯರು ಬರೆದಂಥದ್ದು. ಪ್ರಾರಂಭ ಮಾಡಿ ಭೀಮನ್ ಪಾತ್ರ ಮಾಡಿ, ಅವಾಗ ನಮ್ಮ ಪೊಲೀಸ್ ಸ್ಟೇಷನಲ್ಲಿ 12 ಜನ ಕಾನ್ಸ್ಟೇಬಲ್ಸು, ಅದ್ರಾಗ 10 ಜನನೂ ಆ್ಯಕ್ಟ್ ಮಾಡಬೇಕು ಕಂಪಲ್ಸರಿ ಆರ್ಡ್ರು. ಕಂಪಲ್ಸರಿ. ರಾತ್ರಿ ರೋಲ್ ಕಾಲ್ ಮಾಡಿ ಅವರೆಲ್ಲರನ್ನ ಪ್ರಾಕ್ಟೀಸಿಗೆ ಕರ್ಕೊಂಡು ಹೋಗೋದು. ಅದ್ರ ಜೊತೆಗೆ ಊರಿನವ್ರನ್ನೆಲ್ಲ ಸೇರಿಸ್ಕೊಂಡು ರಿಹರ್ಸಲ್ ಕಂಪ್ಲೀಟ್ಲಿ ರಿಹರ್ಸಲ್ ಮಾಡಿ ನಾಟಕ ಮಾಡಿದ್ವಿ. ಕುರುಕ್ಷೇತ್ರ ಮಾಡಿದ್ರೆ ಭಾಳ ಅದ್ಭುತವಾಗಿ ಮೂಡಿ ಬಂತಲ್ಲಿ. ಸುಭದ್ರಮ್ಮ ಅಂತೇಳಿ ಬಳ್ಳಾರಿ ಕೇಳಿರ್ಬೇಕು, ಅವ್ರಿಗೆ ಅವಾರ್ಡೆಲ್ಲ ಬಂತು ರಾಜ್ಯದ್ದು. ಓಕೆ ಓಕೆ. ಭಾಳ ಒಳ್ಳೆ ಕಲಾವಿದರು ಅವರು ದ್ರೌಪದಿ ಪಾತ್ರ ಮಾಡಿದರು. ನಾವು ಆ ಕುರುಕ್ಷೇತ್ರ ನಾಟಕ ಮಾಡಿದ್ವಿ, ಅದರಲ್ಲಿ ಸುಭದ್ರಮ್ಮ ಅಂತೇಳಿ ದ್ರೌಪದಿ ಪಾತ್ರ ಮಾಡಿದರು. ಆವಾಗ ಖರ್ಚು ಕಳೆದು ಆ ನಾಟಕಕ್ಕೆ ನಾವು ಬೆನಿಫಿಟ್ ಶೋ ಅಂತ ಮಾಡಿದ್ವಿ. 28,000 ರೂಪಾಯಿ ಉಳಿದಿತ್ತು. 28,000. 28,000ದಲ್ಲಿ ಒಂದು ಗ್ರೀನ್ ರೂಮ್ ಕಟ್ಸಿದ್ವಿ ನಾವು, ನಟರಾಜ್ ಕಲಾ ವಿಜಯ ಸಂಘ ಅಂತ. ಓಕೆ. ಅಲ್ಲಿ ಕಂಪ್ನಿಯಲ್ಲಿದ್ದಾಗ ನಾನು ಅಲ್ಲಿ ಕೂಡ ಟೆರರ್ ಸಬ್ ಇನ್ಸ್ಪೆಕ್ಟ್ರೆ. ಓಕೆ ಓಕೆ. ಅವಾಗ ನನಗೆಲ್ಲ ಭಾಳ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಆಮೇಲೆ ಒಂದು ಸರಿ ದೀಪಾವಳಿ ಆಯಿತು, ಅವಾಗ ನನ್ನ ಹೆಂಡ್ತಿ ಫಸ್ಟ್ ಪ್ರೆಗ್ನೆಂಟ್. ಅವಾಗ ಚೆಕಪ್ಗೆ ಹೋಗಿದ್ವಿ. ಆಮೇಲೆ ಕೋರ್ಟ್ ಇತ್ತು, ಮುಗಿಸ್ಕೊಂಡು SP ಅವ್ರನ್ನ ಭೇಟಿ ಮಾಡಿದೆ. SP ಅವರು ಅವಾಗ ದೀಪಾವಳಿ ಆಗಿತ್ತು ಜಸ್ಟ್. ಅಲ್ಲೇನಾಗುತ್ತೆ ಅಂದರೆ ದೀಪಾವಳಿಗೆ ಈ ಗ್ಯಾಮ್ಲಿಂಗ್ ಆಡೋದು ಒಂದು ಅಭ್ಯಾಸ. ಓಕೆ. ಈ ಓಪನ್ ಟೆಂಟ್ ಹಾಕ್ಕೊಂಡು ರಸ್ತೆ ಮೇಲೆಲ್ಲ ಗ್ಯಾಮ್ಲಿಂಗ್ ಆಡ್ತಾರೆ 2-3 ದಿವಸ. ಹೌದು. ಅವಾಗ SP ಶ್ರೀಕುಮಾರ್ ಅಂತಿದ್ರು. ಅವ್ರು ಹೇಳಿದ್ರು, ಏನು ಪಾಟೀಲ್ ನಿನ್ನಂಥ ಆಫೀಸರ್ ಇದ್ದು ಈ ಥರ ಎಲ್ಲ ನಡೆಯೋದ, ಯು ಶುಡ್ ಕಂಟ್ರೋಲ್ ಇಟ್. ಅದು SP ಅಷ್ಟು ಹೇಳಿದ್ರಲ್ಲ ಅಂತೇಳಿ ನಾನು ಸೀದಾ ವಾಪಸ್ ಹೋದವ. ನಮ್ಮ ಮನೆಯಲ್ಲಿ ಮಿಸ್ಸಸ್ ಬಿಟ್ಟು ಒಂದು ಟೀ ಶರ್ಟ್ ಹಾಕ್ಕೊಂಡಿದ್ದೆ, ಒಂದು ಕಾಕಿ ಪ್ಯಾಂಟಲ್ಲಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ 2-3 ಕಾನ್ಸ್ಟೇಬಲ್ಸ್ ಕರ್ಕೊಂಡು 4-5 ಜನ ರೋಡಲ್ಲೆಲ್ಲ ಓಡಿಸ್ತಾ ಹೋದ್ವಿ. ಸಬ್ ಇನ್ಸ್ಪೆಕ್ಟ್ರ್ ರಸ್ತೆ ಮೇಲೆ ಬಂದರು ಅಂತೇಳಿ ಎಲ್ಲ ಜನ ಎದ್ದು ಹಿಂಗೆ ಸುಮಾರು 1 ಕಿಲೋಮೀಟ್ರ್ ಬಸ್ ಸ್ಟ್ಯಾಂಡ್ವರೆಗೂ ಹೋದ್ವಿ. ಬಸ್ ಸ್ಟ್ಯಾಂಡ್ಗೆ ಹೋದಾಗ ಅಲ್ಲಿ ಒಂದು ಸ್ಮಾಲ್ ಹೋಟೆಲ್, ಮುಂದೆ ಹೋಟೆಲ್ಲು, ಹಿಂದೆ ಮನೆ, ಮಧ್ಯೆ ಕಬೋರ್ಡ್ ಇಟ್ಟಿರ್ತಾರೆ, ಮುಂದೆ ಇಸ್ಪೆಕ್ಟ್ ಆಡ್ತಾಯಿದ್ರು. ಮುಂದೆ ನಾವು ಅಲ್ಲಿ ಹೋಗ್ತಿದ್ದಂಗೆ ಸಬ್ ಇನ್ಸ್ಪೆಕ್ಟ್ರ್ ಹೊಡಿತಾನೆ ಅಂತೇಳಿ ಯಾವ್ದು ಹೊಡೆದ್ರೆ ಕಬೋರ್ಡೆಲ್ಲ ಬಿದ್ದವು, ಹೆಂಗಸ್ರ ಮಕ್ಕಳ ಮೇಲೆ ಬಿದ್ದು ಹೆಂಗಸ್ರ ಮಕ್ಕಳು ಹೋದ್ರು. ಜನಕ್ಕೇನು ಮೆಸೇಜ್ ಹೋಯ್ತು, ಪೊಲೀಸರು ಹೆಂಗಸ್ರ ಮಕ್ಕಳನ್ನೆಲ್ಲ ಹೊಡಿತಾರೆ ಅಂತ. ಸೊ ಈ ಕಡೆಯಿಂದ ಓಡಿಸ್ಕೊಂಡು ಒಂದು ಮಾಬೆಲ್ಲ ಟರ್ನ್ ಆಗ್ಬಿಡ್ತು. ಓಕೆ ಓಕೆ. ನಾವು ಪೊಲೀಸ್ ಸ್ಟೇಷನ್ ಬಂದು ಲಾಠಿ ಚಾರ್ಜ್ ಮಾಡೋದು ಕಂಟ್ರೋಲ್ ಆಗಲಿಲ್ಲ. ಆವಾಗ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ. ಬಂದೂಕು ತೊಗೊಂಡು ಇದು ಮಾಡೋ ಅಷ್ಟೊತ್ತಿಗೆ ನಮ್ಮ ಕಲ್ಲುಗಳು ಹೊಡೆಯಕತ್ತಿದ್ರು ಪೊಲೀಸ್ ಸ್ಟೇಷನ್ಗೆ. ನಮ್ಮ ಹೆಡ್ ಕಾನ್ಸ್ಟೇಬಲ್ಲು, ಒಂದು ಕಾನ್ಸ್ಟೇಬಲ್ಗೆ ಹೆಡ್ ಇಂಜುರಿ. ಅದು ನಾನು ಮಫ್ತಿಯಲ್ಲೇ ಇದ್ದೀನಿ, ಟಿ ಶರ್ಟಲ್ಲಿ. ಆ ಟೈಮಲ್ಲಿ ತಮಗೂ ಕೂಡ ಒಂದು ಅದಲ್ಲ, ಇನ್ನೊಂದು ಸರಿ ಅದು. ಓಕೆ ಓಕೆ ಓಕೆ. ಅದು ಹಿರಿಯೂರಲ್ಲಿ ಅದೊಂದು. ಆಮೇಲೆ ಏನಾಯಿತು, 410 ಮಸ್ಕೆಟ್ಸ್. ಅದು ನಾನು ಅಷ್ಟೊತ್ತಿಗೆ ಏನು ಮಾಡಿದೆ, ಪಕ್ಕದ ವಿರೂಪಾಕ್ಷಪ್ಪ ಅಂತ ಇದ್ದರು, ಅವ್ರಿಗೆ ಹೇಳ್ಬಿಟ್ಟು ನಮ್ಮ ಮನೆಗೆ ಕಳಿಸಿ ಯೂನಿಫಾರ್ಮ್ ತರಿಸ್ಕೊಂಡೆ. ಯೂನಿಫಾರ್ಮು, ರಿವಾಲ್ವರೆಲ್ಲ ತರಿಸ್ಕೊಂಡು ಆ ಸ್ಟೇಷನಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಗನ್ ತಗೊಂಡು 410 ಮಸ್ಕೆಟ್ ನಾವು ಫೈರಿಂಗ್ ಮಾಡಿದ್ವಿ. ಫೈರಿಂಗ್ ಮಾಡಿದಾಗ ಜನಕ್ಕೆ ಅವಾಗ ಏನಾದರೂ ಪಟಾಕಿ ಹೊಡೆಯೋರು. ಇದು 310 ಆದರೆ ದೊಡ್ಡ ಸೌಂಡ್ ಆಗುತ್ತೆ, ಡೆತ್ ಆಗುತ್ತೆ. 410 ಮಸ್ಕೆಟ್ ಅಂದರೆ ಜಸ್ಟ್ ಟಚ್ ಗಾಯ ಮಾಡ್ತದೆ ಅದು. ಹಿಂಗಾಗಿ ಒಂದು 7 ಜನ ಗಾಯ ಆಯಿತು. ಅವರೇನು ಸುಮ್ಮನೆ ಪಟಾಕಿ ಹೊಡಿತಾರೆ ಇದೇ ಬಂದು ಕೊನೆಗೆ ಪೊಲೀಸ್ ಸ್ಟೇಷನ್ ಸುಟ್ಟೆ ಹಾಕಬೇಕು ಅಂತ ಬಂದರು. ಅವಾಗ ಮತ್ತೆ ಫೈರ್ ಮಾಡಿದ್ವಿ. ಹಿಂಗೆ ಹೋಗೋದು ಬರೋದು ಹಿಂಗೆ ಆಗಿ 11 ಗಂಟೆವರೆಗೂ ಆಯಿತು, 8 ಗಂಟೆಯಿಂದ. ಆಮೇಲೆ 11 ಗಂಟೆಗೆ SP ಆಮೇಲೆ ಬೇರೆ ಕಡೆಯಿಂದ ಎಲ್ಲ ಫೋರ್ಸ್ ಬಂದಮೇಲೆ ಅವ್ರನ್ನೆಲ್ಲ ಲಾಠಿ ಚಾರ್ಜ್ ಮಾಡಿ ರಾತ್ರಿ 1-1:30ವರೆಗೂ ಲಾಠಿ ಚಾರ್ಜ್ ಮಾಡಿ. ಮೀನ್ವಾಯ್ಲ್ ಅವ್ರೇನು ಮಾಡಿದ್ರು, ನಮ್ಮ ಮನೆಗೆ ಅಟ್ಯಾಕ್ ಮಾಡಬೇಕು ಅಂತ ನನ್ನ ಹೆಂಡ್ತಿ ಮನೇಲಿ ಕ್ಯಾರಿಂಗ್ ಇದು, ನಮ್ಮ ಮನೆ ಅಟ್ಯಾಕ್ ಮಾಡಿದ್ರು. ನನಗೆ ಅವ್ರು ಅಟ್ಯಾಕ್ ಮಾಡಿದಾಗ ಗೊತ್ತಾಗ್ಬಿಟ್ಟು ನಾನು ಏನು ಮಾಡಿದೆ, ಅಷ್ಟೊತ್ತಿಗೆ ಒಬ್ಬರು ಕಳಿಸ್ಬಿಟ್ಟು ಅಲ್ಲಿಂದ ಮಿಸ್ಸಸ್ನ ಇನ್ನೊಂದು ಮನೆಗೆ ಶಿಫ್ಟ್ ಮಾಡಿದ್ವಿ. ಅದಾದಮೇಲೂ ಕೂಡ ಹೋಗಿ ನಮ್ಮ ಮನೆಗೆಲ್ಲ ಇದನ್ನೆಲ್ಲ ಹೊಡೆದು, ಗ್ಲಾಸ್ ಎಲ್ಲ ಹೊಡೆದು ಅದೆಲ್ಲ ಮಾಡಿದ್ರು. ಹೊಡಿತಾರೆ ಅಂತ. ಓಕೆ ಓಕೆ ಓಕೆ. ಆಯಿತು. ಮಾರನೇ ದಿವಸ DIG ಬಂದರು. ಬಂದಾಗ ಜನ ಯಾರು ಪೊಲೀಸರು ಹೊಡೆದಾಗ ಯಾರು ಹೊಗಳೋದಿಲ್ಲಲ್ಲ, ಹಂಗೆ ಹೊಡಿತಾರೆ ಹಿಂಗೆ ಹೊಡಿತಾರೆ, ಅದು ಬೈತೆ ಇದು ಆಫೀಸ್ ಮಾಡಿದರು. ಐ ವಾಸ್ ಟ್ರಾನ್ಸ್ಫರ್ ಟು DCRB ಬಳ್ಳಾರಿಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಹೋಗಿ ಒಂದು 6-8 ತಿಂಗಳಿದ್ದೆ. ಆಮೇಲೆ ಅಲ್ಲಿದ್ದಾಗ ಒಬ್ಬರು DIG ಜಾರ್ಜ್ ಅಂತ ಬಂದಾಗ ಒಂದು ಸ್ಪೋರ್ಟ್ಸ್ ಇತ್ತು, ಆನ್ಯಲ್ ಸ್ಪೋರ್ಟ್ಸ್. ಆ ಸ್ಪೋರ್ಟ್ಸಿಗೆ ಬಂದಾಗ ಅವರು
ಆಮೇಲೆ ಅವಾಗ ಈಗ ನಂಗೆ ಮೊಬೈಲ್ ಇರಲಿಲ್ಲ. ಒಂದು ಎಸ್ ಟಿ ಡಿ ಕಾಲ್ ಮಾಡ್ಬೇಕಂದ್ರೆ ಆಫೀಸ್ಗೆ ಹೋಗ್ಬೇಕು, ಎಸ್ ಪಿ ಆಫೀಸಲ್ಲಿ ಮಾತ್ರ ಎಸ್ ಟಿ ಡಿ ಕಾಲ್ಗಳು ಅವಾಗ. ಓಕೆ ಓಕೆ. ಸೊ ಅದೇನೋ ಫಂಕ್ಷನ್ ಮುಗಿದ್ಮೇಲೆ ಎಸ್ ಪಿ ಕರೆದು ಹೇಳಿದ್ರು, ಡಿ ಐ ಜಿ ವಾಂಟ್ಸ್ ಟು ಟಾಕ್ ಟು ಬ್ಯಾಂಗ್ಳೂರ್, ಯು ಟೇಕ್ ಹಿಮ್ ಟು ಎಸ್ ಪಿ ಆಫೀಸ್ ಅಂತ. ಓಕೆ. ಸೊ ಅವ್ರ ಕಾರಲ್ಲಿ ಕೂತ್ಕೊಂಡು ಹೋದೆ. ಹೋಗಿ ಬರುವಾಗ ಅವ್ರು ಕೇಳಿದ್ರು, ಯಾರು ವಾಟ್ ಆರ್ ಯು ಡೂಯಿಂಗ್? ಐ ಆಮ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಡಿ ಸಿ ಆರ್. ವಾಟ್ ಡಿ ಸಿ ಆರ್ ಬಿ? ಯು ಆರ್ ಸಚ್ ಎ ಯಂಗ್ಸ್ಟರ್, ಹೌ ಕ್ಯಾನ್ ಇಟ್ ಬಿ ಅಂದ. ಎಸ್ ಅಂದೆ. ಆಮೇಲೆ ಅವರು, ನಾ ಹೇಳಿದೆ ಹಿಂಗೆ ಆಯ್ತು ಸರ್ ಅಂತ ಹೇಳಿದೆ. ಆಮೇಲೆ ವಿತಿನ್ 2-3 ಡೇಸಲ್ಲಿ ಆಫ್ಟರ್ ಗೋಯಿಂಗ್ ಬ್ಯಾಕ್ ಅವ್ರು ನನ್ನ ದಾವಣಗೆರೆಗೆ ಟ್ರಾನ್ಸ್ಫರ್ ಮಾಡಿದ್ರು, ಓಕೆ, ಗಾಂಧಿನಗರಕ್ಕೆ. ಗಾಂಧಿನಗರದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ 6-7 ತಿಂಗಳು. ಅದಾದಮೇಲೆ ಅವರು ನನಗೆ ಭಾಳ ಹತ್ತಿರ ಆದರು. ಆಮೇಲೆ ಕರೆದು ನನಗೆ ನೀನು ಟ್ರಾಫಿಕ್ ಪೋಸ್ಟ್ ಮಾಡ್ತೇನೆ, ದಾವಣಗೆರೆ ಟ್ರಾಫಿಕ್ಕಿಗೆ ಪೋಸ್ಟ್ ಮಾಡಿದರು. ಓಕೆ. ದಾವಣಗೆರೆಯಲ್ಲಿ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಆಗಿ 1.25 ವರ್ಷ ಇದ್ದೆ. ಅಲ್ಲಿಂದ ನೆಕ್ಸ್ಟ್ ಒಬ್ಬರು ಡಿ ಐ ಜಿ ಬಂದರು. ಅವ್ರು ಬಂದು ಇನ್ನೊರು ಇವ್ನು ಮಾಡಿದ ನನ್ನ ಟ್ರಾನ್ಸ್ಫರ್ ಮಾಡೋಕ್ಕಂತ ನನ್ನ ತೆಗೆದು ಹಿರಿಯೂರಿಗೆ ಹಾಕಿದ್ರು. ಹಿರಿಯೂರು ಭಾಳ ಟಫ್ ಪ್ಲೇಸ್. ಓಕೆ. ಅಲ್ಲಿ 3-4 ಜನ ಸಬ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದರು. ಅವ್ರಿಗೆ ನನ್ನ ಮೇಲೆ ಗ್ರಜ್ಜು, ಇವನು ಅಲ್ಲಿ ಹೋದ್ರೆ ಸಸ್ಪೆಂಡ್ ಆಗ್ತಾರೆ, ಆಗಲಿ ಅಂತ. ಅಲ್ಲಿ ಸರ್ವೈವ್ ಆಗಲ್ಲ ಅಂತ. ಓಕೆ. ನಾನು ಅಲ್ಲಿ ಹೋದ್ರೆ ನಂದು ಎಲ್ಲೋದ್ರು ಹಿಟ್ ಔಟ್ ಆರ್ ಗೆಟ್ ಔಟ್. ಓಕೆ. ಅಲ್ಲಿ ಟಫ್ ವರ್ಕ್ ಸ್ಟಾರ್ಟ್ ಮಾಡಿದೆ. ಎಲ್ಲ ಬಾಡಿ 10-15 ದಿವಸ ಆಯಿತು. ಆವಾಗ ಏಕಾಂತಯ್ಯ ಅಂತೇಳಿ ಅವರು ಮಿನಿಸ್ಟ್ರ್ ಆಗಿದ್ದು, ಇವಾಗ ಚಿತ್ರದುರ್ಗ ಜಿಲ್ಲೆ ಇನ್ಚಾರ್ಜ್. ಓಕೆ. ಅವರು ಇನ್ಚಾರ್ಜ್ ಮಿನಿಸ್ಟ್ರು ಒಂದು 15 ದಿವಸ 20 ದಿವಸ ಆದಮೇಲೆ ಬಂದರು. ಯಾವುದೋ ಒಂದು ರಾಬರಿ ಕೇಸ್ ಆಗಿತ್ತು, ಅವ್ರ ಮನೆಗೆ ವಿಸಿಟ್ ಮಾಡಿ ಬಂದು ಅಲ್ಲಿ ಹೋಗಿ ಬರ್ಬೇಕಾದ್ರೆ ನಿಲ್ಲಿಸಿದ್ರು. ನಾನು ನಿಲ್ಲಿಸಿ ಅಲ್ಲಿ ಹೋಗಿ ನಾನು ನಿಂತಿರ್ತೀನಿ, ನೀನು ಸ್ವಲ್ಪ ಬಂದು ಮಾತಾಡೋ ಅಂದರು. ನನಗೆ ಭಯ ಸ್ಟಾರ್ಟ್ ಆಯಿತು, ಮಿನಿಸ್ಟ್ರಿಗೆ ಯಾರು ಕಂಪ್ಲೇಂಟ್ ಮಾಡಿರಬೇಕು ಹೊಡೆದಿದ್ದಕ್ಕೆ, ಹಾಗೆ ಹೀಗೆ. ಓಕೆ. ಏನಪ್ಪ ಮಾಡೋದು, ಹೋಗಿ ಅವ್ರು ನಿಲ್ಲಿಸಿದ್ರು. ಹೋಗಿ ಭೇಟಿ ಮಾಡಿದ್ರೆ, ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೀಯ ನೀನು, ಈ ನನ್ನ ಮಕ್ಕಳಿಗೆ ಹಿಂಗೆ ಮಾಡಬೇಕು, ಯಾವ ಕೇರ್ ಮಾಡಬೇಡ, ನಾನು ನಿನ್ನ ಜೊತೆಗಿದ್ದೀನಿ, ಶಂಕದಿಂದ ಬಂದ್ರೆ ಇವರಿಗೆ ತೀರ್ಥ ಅಂತ. ಸೊ ಅಲ್ಲಿ ಹಿರಿಯೂರಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದೆ. ನೆಕ್ಸ್ಟ್ ಎಲೆಕ್ಷನ್ ಬಂತು, 89 ಎಲೆಕ್ಷನ್. 87 ಹೋದೆ ನಾನು. 87 ಹೋದರೆ 89 ಎಲೆಕ್ಷನ್ ಆಯಿತು. ಆವಾಗ ಕಾಂಗ್ರೆಸ್ ಗಾಳಿ ಬಿಡ್ತು. ಕಾಂಗ್ರೆಸ್ ಗಾಳಿ ಬಿಟ್ಟಾಗ ಇವ್ರಿಗೆ ಹಿಂದಿನ ದಿವಸ ಏನು ಮಾಡಿದ್ರು, ಕೆಲವರು ಯಾವಾಗ ಅವ್ರು ವೀಕ್ ಆಗ್ತಾರೆ ಅಂತ ಗೊತ್ತಾ, ಒಂದಷ್ಟು ಗುಡಿಸ್ಲುಗಳಿಗೆ ಬೆಂಕಿ ಹಚ್ಕೊಂಡು ಮಾರನೇ ದಿವಸ ಈ ಕಾಂಗ್ರೆಸ್ನವ್ರು ಬೆಂಕಿ ಹಚ್ಚಿದ್ರು. ಸಬ್ ಇನ್ಸ್ಪೆಕ್ಟ್ರು ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತೇಳಿ ನನ್ನ ಮೇಲೆ ಇವರು ಟ್ರಾನ್ಸ್ಫರ್ ಮಾಡ್ಬೇಕಂತ ಧರಣಿ ಕೂತ್ಕೊಂಡ್ರು, ಇನ್ಕ್ಲೂಡಿಂಗ್ ಏಕಾಂತಯ್ಯ, ಅದೇ ಮಿನಿಸ್ಟ್ರು. ಓಕೆ. ಎಲ್ಲ ಧರಣಿ ಕೂತ್ಕೊಂಡ್ರು. ಆಮೇಲೆ ನೋಡಿದ್ವಿ 10-11 ಗಂಟೆ 12 ಆಯಿತು. ಕೊಕಟ್ನೂರಂತ ಎಸ್ ಪಿ ನಿಜಾಮುದ್ದೀನ್ ವಾಸ್ ಐ ಜಿ. ಅಲ್ಲಿಂದ ಕಾಲ್ ಬಂತು, ನೋ ಶುಡ್ ಡಿಸ್ಪರ್ಸ್ ದೆಮ್ ಅಂತ. ಎಲೆಕ್ಷನ್ ಆಗಿ ನೆಕ್ಸ್ಟ್ ಡೇ ಇದು. ಅದಾದಮೇಲೆ ಎಸ್ ಪಿ ನನಗೆ ಕರೆದ್ರು, ಪಾಟೀಲ ನಿನಗೆ ಎಂಟೈರ್ ಹಿರಿಯೂರು ಅಂದರು. ಎಸ್ ಸರ್ ಅಂದೆ. ಸೊ ಚಾರ್ಜ್ ಮಾಡೋಣ. ಹೊರಗೆ ಬಂದ ತಕ್ಷಣ ಅಲ್ಲಿ ಪಕೋಡ ಪಾಂಡಿ ಅಂತ ಇದ್ದ. ಓಕೆ. ಅವನು ಎಸ್ ಪಿ ಕಾಲರ್ ಹಿಡಿದ್ಬಿಟ್ಟ. ಎಸ್ ಪಿ ಕಾಲರ್ ಹಿಡಿದ ತಕ್ಷಣ ನಾನು ತೆಗೆದು ಕೊಟ್ಟೆ ಒಂದು. ಓಕೆ ಓಕೆ. ಹೊಟ್ಟ ತಕ್ಷಣ ಚಾರ್ಜ್ ಅಂದ್ವಿ, ಎಲ್ಲ ಲಾಠಿ ಚಾರ್ಜ್ ಸ್ಟಾರ್ಟ್ ಆಯಿತು. ಎಲ್ಲ ಓಡೋದ್ರು, ಇವರೆಲ್ಲ ತಪ್ಸ್ಕೊಂಡ್ರು, ಮಂತ್ರಿಗಳು ಇವರೆಲ್ಲ. ಅದಾಗಿ ಎಲ್ಲ ಊರು ಓಡೋಡಿ ಬರುವಾಗ ನನಗೊಂದು ಕಲ್ಲು ಬಿತ್ತು. ಆವಾಗ ಒಂದು ಹಲ್ಲು ಕಳ್ಕೊಂಡೆ ನಾನು ಆ ಟೈಮಲ್ಲಿ. ಓಕೆ. ಒಂದು ಹಲ್ಲು ಕಳ್ಕೊಂಡು ಅದಕ್ಕೆ 1,500 ಕಾಂಪನ್ಸೇಷನ್ ಸಿಕ್ಕಿತ್ತು ನನಗೆ ಗೌರ್ಮೆಂಟಿಂದ ಆ ಟೈಮಲ್ಲಿ. ದಟ್ ವಾಸ್ ಹಿರಿಯೂರು. ಅಲ್ಲಿ 3 years 9 months ಇದ್ದೆ. ಆ ಹಿರಿಯೂರಲ್ಲಿದ್ದಾಗ 89ರಲ್ಲಿ ನಾನು ಕುರುಕ್ಷೇತ್ರ ನಾಟಕ ಆಡಿದೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗೆ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.